ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ಮೈಸೂರು ನಾಡಹಬ್ಬ ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಸ್ತಕ್ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ದಾರೆ. ನಮಗೂ ಖುಷಿ ಆಯಿತು, ಭಾಳ ಸಂತೋಷ. ಆದರೆ ನಾವು ಯಾರು ಕೂಡ ಧರ್ಮ ವಿರೋಧಿಗಳಲ್ಲ, ಜಾತಿ ಪಂಥಗಳ ವಿರೋಧಿಗಳಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಎಲ್ಲ ಒಂದೇ. ಆದರೆ ನಮ್ಮ ಸರಳ ಪ್ರಶ್ನೆ, ಲೇಖಕಿ ಬಾನು ಮುಸ್ತಕ್ರವರು ನಮ್ಮ ಸಂಪ್ರದಾಯ ಪ್ರಕಾರ ತಾವು ಕೂಡ ಹಣೆಗೆ ಕುಂಕುಮ ಅರಿಶಿನ ಇಟ್ಕೊಂಡು ನಮ್ಮ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಅರಿಶಿನ ಕುಂಕುಮ ಹಚ್ಚಿ ಗಂಧದ ಕಡಿ ಕರ್ಪೂರವನ್ನು ಹಚ್ಚಿ ಆರತಿ ಮಾಡ್ತಾರ. ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ತಾಯಿ ಪಾದಕ್ಕೆ ಪುಷ್ಪ ಹಾಕ್ತಾರೆ, ಹೂವು ಇಡ್ತಾರ. ಇದೇ ನಮ್ಮ ಪ್ರಶ್ನೆ. ನಾನು ಈ ರಾಜ್ಯದ ತಲೆ ಬುಡ ಇರುವಂತಹ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾವೊಂದು ಪ್ರಶ್ನೆ ಕೇಳ್ತೀನಿ ಅವ್ರಿಗೆ. ದಯಮಾಡಿ ನಮ್ಮಲ್ಲೇ ಕೋಲಾಹಲವನ್ನು ಸೃಷ್ಟಿ ಮಾಡುವಂಥ ಕೆಲಸ ನೀವು ಮಾಡಬೇಡಿ. ಒಂದು ವೇಳೆ ಬಾನು ಮುಸ್ತಕ್ ಅವರು ಹಣೆಗೆ ತಿಲಕ ಇಟ್ಕೊಂಡು ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಅರಿಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಿ ಮಂಗಳಾರತಿ ಮಾಡಿದ್ರೆ ನಾವೇ ಸ್ವಾಗತ ಮಾಡ್ತೀವಿ. ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಒಬ್ಬ ಅಭಿಮಾನಿಯ ಕೂಡ ಹೇಳ್ತಿದ್ದೀನಿ. ಮೊನ್ನೆ ಕಳೆದ ವಿಧಾನಸೌಧದಲ್ಲಿ ನಮ್ಮ ಸಂಘದ ಗೀತೆಯನ್ನು ಭಾರಿ ಚೆನ್ನಾಗಿ ಹೇಳಿದ್ರು. ಆ ಸಂಘದ ಗೀತೆ ನಮಗೆ ಸರಿಯಾಗಿ ಆಡಕ್ಕೆ ಬರಲ್ಲ ಹೇಳ್ಕೋಬೇಕಂದ್ರೆ. ಅಷ್ಟು ಚೆನ್ನಾಗಿರುವಂಥ ಸಂಘದ ಗೀತೆ ಆಡಿದಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಇಷ್ಟು ಸಣ್ಣ ವಿಚಾರ ತಿಳಿಲಿಲ್ವಾ? ದಯಮಾಡಿ ಇನ್ನೊಂದು ಎರಡನೇ ವಿಚಾರ ಹೇಳ್ಬೇಕಂತಂದರೆ, ನೋಡಿ, ಅವರ ಧರ್ಮಗಳಲ್ಲಿ, ಅವರ ಕಾರ್ಯಗಳಲ್ಲಿ ನಮ್ಮ ಮಠಾಧೀಶರ ಯಾವ್ದಕ್ಕಾರ ಉದ್ಘಾಟನೆ ಕರೀತಾರ, ಯಾವ್ದಕ್ಕಾರ ಕರೆದಿದ್ದಾರ? ಯಾಕೆ ನಮ್ಮಲ್ಲಿ ತಂದಾಕುವಂಥ ಈ ಭಾವಕ್ಕೆ ತಂದಾಕುವಂಥ ಅನ್ನೋದು ಯಾಕೆ ಮಾಡಬೇಕು? ನಾವು ಒಂದು ವೇಳೆ ಆ ಅಮ್ಮ ಏನಾದರೂ ಬಾನು ಮುಸ್ತಕ್ ಲೇಖಕಿ, ಅವ್ರ ಮೇಲೆ ತುಂಬ ಗೌರವ ಇದೆ, ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ನಾವೇನು ಯಾವುದೇ ಜಾತಿ ಮಂತಗಳ ವಿರೋಧಿಗಳಲ್ಲ. ಒಂದು ವೇಳೆ ಆ ಅಮ್ಮ ಹಣೆ ಕುಂಕುಮ ಇಟ್ಕೊಂಡು ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಅರಿಶಿನ ಕುಂಕುಮಕ್ಕೆ ಪೂಜೆ ಮಾಡಲಿಲ್ಲ ಅಂದರೆ ನಾವು ತೀವ್ರವಾಗಿ ಖಂಡಿಸ್ತೀವಿ, ತೀವ್ರವಾಗಿ ವಿರೋಧಿಸ್ತೀವಿ. ಒಂದು ವೇಳೆ ಅವರು ನಮ್ಮ ಸಂಪ್ರದಾಯದಂತೆ ನಮ್ಮ ಹಿಂದೂ ದೇವರು ಇದ್ದಾರೆ ಅಂತೇಳಿ ಒಪ್ಕೊಂಡ್ರೆ ನಾವು ಸ್ವಾಗತ ಮಾಡ್ತೀವಿ. ಇಷ್ಟೇ ಹೊರತು ಬೇರೆ ಏನಿಲ್ಲ. ಎಲ್ಲರಿಗೂ ಶುಭವಾಗಲಿ. ನಾವೆಲ್ಲ ಮಂಡ್ಯ ಜಿಲ್ಲೆ ಹಿಂದೂ ಕಾರ್ಯಕರ್ತರು ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಘನತೆವೆತ್ತ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದೇ ಏನು ಹೇಳಿದೆ, ಬಾನು ಮುಸ್ತಕ್ ಅವರು ನಮ್ಮ ಹಿಂದೂ ದೇವ್ರನ್ನ ಒಪ್ಕೊಂಡು ಅವರು ಹಣೆಗೆ ತಿಲಕ ಇಟ್ಕೊಂಡು ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಲಿ. ಇಲ್ಲಾಂದರೆ ಬದಲಾವಣೆ ಆಗಬೇಕು, ಕೂಡಲೇ ಬದಲಾವಣೆ ಆಗಬೇಕು. ಶಿವಕುಮಾರ್ ರಾಧ್ಯ, ಉಪ್ಪರ್ಕಳ್ಳಿ. ನಾವು ನಮ್ಮ ಶಕ್ತಿ ದೇವತೆ ಚಾಮುಂಡೇಶ್ವರಿ, ನಮ್ಮ ಶಕ್ತಿ ದೇವತೆ ಚಾಮುಂಡೇಶ್ವರಿ, ನಮ್ಮ ನಾಡಹಬ್ಬ, ನಮ್ಮ ನಾಡಹಬ್ಬ, ನಮ್ಮ ದಸರಾ, ನಮ್ಮ ನಾಡಹಬ್ಬ, ನಮ್ಮ ದಸರಾ. ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ, ಒಂದೇ ಮಾತರಂ. ನಮ್ಮ ನಾಡಹಬ್ಬ, ನಮ್ಮ ದಸರಾ, ನಮ್ಮ ಶಕ್ತಿ ದೇವತೆ ಚಾಮುಂಡೇಶ್ವರಿ, ನಮ್ಮ ಶಕ್ತಿ ದೇವತೆ ಚಾಮುಂಡೇಶ್ವರಿ, ನಮ್ಮ ನಾಡಹಬ್ಬ ದಸರಾ, ನಮ್ಮ ನಾಡಹಬ್ಬ ದಸರಾ ಹಬ್ಬ. ನೀನೇ ಕರ್ಕೊಂಡು ನಿಂತಿದೀಯ. ಅಕಡೆ ಇನ್ ಮಾಡಿ ನೋಡಿ ಆರೋಗ್ಯ. ನಮಸ್ಕಾರ. ನಾವು ಜಾತಿ ಮತ ಮತ್ತು ಪಂಥಗಳ ವಿರೋಧಿಗಳಲ್ಲ. ನಮ್ಮದೊಂದು ಸರಳ ಪ್ರಶ್ನೆ ಮೇಡಮ್, ಏನಿಲ್ಲ ನೋಡಿ, ನಮ್ಮ ಮೈಸೂರು ನಾಡಹಬ್ಬ ದಸರಕ್ಕೆ ಈ ರಾಜ್ಯದ ಘನತೆಯುತ ಮುಖ್ಯಮಂತ್ರಿಗಳು ಬಾನು ಮುಸ್ತಕ್ ಅವರನ್ನ ಆಹ್ವಾನ ಮಾಡಿದ್ದಾರೆ. ನಮಗೆಲ್ಲ ಸಂತೋಷ, ಖುಷಿ ಆಗ್ತಾ ಇದೆ. ಆದರೆ ನಮ್ಮ ಒಂದು ಸರಳ ಪ್ರಶ್ನೆ,
ಬಾನು ಮುಸ್ತಾಕರ್ ಅವರು ನಮ್ಮ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಅರಿಶಿನ ಕುಂಕುಮ ಹಚ್ಚಿ ತಾವು ಹಣೆಗಿಟ್ಕೊಂಡು ತಾಯಿಗೆ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ತಾರಾ? ಇದು ನಮ್ಮ ಪ್ರಶ್ನೆ. ದಯಮಾಡಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ, ಅವ್ರನ್ನ ಇಲ್ಲ ಅಂದ್ರೆ ನಾವು ವಿರೋಧ ಮಾಡ್ತೀವಿ. ದಯಮಾಡಿ ಇದು ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ತಲುಪಬೇಕು, ಇವತ್ತೇ ತಲುಪಬೇಕು ಮೇಡಮ್. ಖಂಡಿತ ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದು ನಾವು ಸರ್ಕಾರಕ್ಕೆ ಕಳಿಸಲಿಕ್ಕೆ ತ್ವರಿತವಾಗಿ ಇವತ್ತೇ ಕಳಿಸಲಿಕ್ಕೆ ಏರ್ಪಾಡು. ನೋಡಿ, ನಾವು ಯಾರು ಜಾತಿ ಮತ್ತು ವಿರೋಧಿಗಳಲ್ಲ, ನಾವು ಕೂಡ ಸ್ವಾಗತ ಮಾಡ್ತೀವಿ. ಬಟ್ ನಮ್ಮ ಸಂಪ್ರದಾಯ ಪ್ರಕಾರ ತಾಯಿ ಚಾಮುಂಡೇಶ್ವರಿಗೆ ನಮ್ಮ ಸಂಪ್ರದಾಯ ಪ್ರಕಾರ ಅವರು ಪೂಜೆ ಮಾಡ್ತಾರ, ಗಂಧದ ಕಡ್ಡಿ ಕರ್ಬೋಸ್ತೀವಿ ಅಂತ ಹೇಳಿ ಅವ್ರ ಆಗ್ರಹ ಇದೆ, ಮತ್ತೆ ಒಂದು ಮನವಿ ಕೂಡ ಇದೆ.